ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಬರೀ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಇವಾಗ ನಾನು ಹೋಟೆಲ್ ಸ್ಟೈಲ್ ಆಮೇಲೆ ಡಾಬಾ ಸ್ಟೈಲ್ ಹೊರಗೆ ಸಿಗ್ತೈತಲ್ರಿ ಸ್ಟ್ರೀಟ್ ಫುಡ್ ಗೋಬಿ ಮಂಚೂರಿಯನ್ ಮಾಡತ್ತೀನಿ ರೀ. ಅದು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಇವಾಗ ನಾನಿಲ್ಲಿ ನೀರು ಕಾಯ್ಕಿಟ್ಟೇನಿ ಒಂದು ಬಾಳ್ಗಿಗೆ, ಅದಕ್ಕೆ ಫ್ಲವರ್ ಹಾಕೊಂಡ್ಬಿಡೋಣ್ರಿ. ಇವಾಗಿಲ್ಲಿ ನಾನು ಫ್ಲವರ್ ಹಾಕೊಂಡೇನಿ ರೀ, ಮಿಕ್ಸ್ ಮಾಡೋಣ್ರಿ. ಇದು ಇವಾಗ ಸ್ವಲ್ಪ ನೀರುಗಳೊಳಗೆ ಕುದೀತಪ್ಪ ಅಂತಂದ್ರೆ ಚಲೋ ಆಕೈತಿ. ಇಲ್ಲಿ ನೋಡ್ರಿ, ಇವಾಗಿದ್ದು ಕುದಿಯತೈತಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ್ರಿ. ನಾನು ನೀರು ಬಸ್ಕೊಂಡು ಎಲ್ಲ ತೊಗೊಂಡಿನಿ. ಗೋಬಿ ಸ್ವಲ್ಪ ತಣ್ಣಗಾಗ್ಲಿರಿ ಇದು, ಅಂದ್ರೆ ಭಾಳ ಸುಡಾತೈತಿ. ನೋಡ್ಬೋದು ರೀ ನೀವು ಕಾವು ಹೇಗೆ ರೀತಿ ಬರತೈತಿ ಅಂತಂದು. ಇದಕ್ಕೆ ಕಾರ್ನ್ಫ್ಲವರ್ ಆಮೇಲೆ ಮೈದಾ ಹಿಟ್ಟು ಹಾಕೊಂಡೇನಿ ರೀ. ಹಾಕೊಂಡಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಇದಕ್ಕೆ ಎಷ್ಟು ಬೇಕಾಗೈತಿ ನೋಡಿ ಅಷ್ಟು ಇನ್ನೂ ಸ್ವಲ್ಪ ಹಾಕೊಳ್ಳೋಣ್ರಿ. ಆಮೇಲೆ ಅರಿಶಿನ ಪುಡಿ 1 ಆಕಾರ ಹಾಕೊಳ್ಳೋಣ್ರಿ. ಇವಾಗ ಅರಿಶಿನ, ಉಪ್ಪು, ಖಾರ ಆಮೇಲೆ ಸ್ವಲ್ಪ ಫುಡ್ ಕಲರ್ ಎಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ನೀರು ಇರಬಾರ್ದು ರೀ, ಇದು ಫ್ಲವರಿಗೆ ಇದೆಲ್ಲ ಎಲ್ಲ ಹಿಟ್ಟು ಹತ್ತಬೇಕ್ರಿ. ಅದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಮೀಡಿಯಮ್ ಇರಬೇಕು, ಅಷ್ಟು ತಿಳಿಯೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿದ್ದೆ. ಆಮೇಲೆ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟೇನ್ರಿ. ನಿನ್ನೆ ಮೆಣಸಿನ್ಕಾಯಿ ಕರ್ತಿದ್ದಿತ್ತು ಅದು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟೇನ್ರಿ. ಮತ್ತು ವೇಸ್ಟ್ ಆಕೈತಲ್ಲ, ಹಾಗಾಗಿ ಸೋಸ್ಬೇಕಾಗಿತ್ತು. ಅದು ಸೋಸಕ್ಕೆ ಮತ್ತು ಒಂದು ಡಬ್ರಿ ಅರ್ಶಿ ತಿಕ್ಕಾಕ ಹೋಗ್ಯಾಡ್ರಿ. ಹಾಗಾಗಿ ಎಣ್ಣೆ ಬಿಸಿ ಇಟ್ಟೇರಿಪ್ಪ. ಇವಾಗ ಎಣ್ಣೆ ಬಿಸಿ ಆತಪ್ಪ ಅಂತಂದ್ರೆ ಫ್ಲವರ್ ಕರ್ಕೊಂಬಿಡೋಣ್ರಿ. ನಮ್ದು ಗೋಬಿ ರೆಡಿ ಆಗತ್ತೋ. ಇದ್ರಕ್ಕೆ ಒಬ್ಬೊಬ್ರು ಗರಂ ಮಸಾಲೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕ್ತಾರೆ. ನೀವು ಈ ರೀತಿ ಮಾಡಿ ನೋಡಿರಿ, ಎಷ್ಟು ಟೇಸ್ಟ್ ಆಗಿರ್ತಾವೋ ಅಂತಂದು ಸೂಪರ್ ಆಗಿರ್ತೈತೆ ರೀ. ಆಮೇಲೆ ಇದು ಭಾಳ ಕುರು ಕ್ರಿಸ್ಪಿ ಆಗಿರ್ತಾವೆ ರೀ. ನಾನು ಮಾಡೋಂಥ ಡ್ರೈ ಗೋಬಿ. ನಮ್ಮ ವರ್ಷ ಏನಂದಪ್ಪ ಅಂತಂದ್ರೆ, ನನಗೆ ಡ್ರೈ ಗೋಬಿನೇ ಇಟ್ಬಿಡುವ, ನಾನು ಡ್ರೈ ಗೋಬಿನೇ ತಿಂತೀನಿ, ನೀವು ಮಾಡಿ ಚಲೋ ಆಗಿರ್ತಾವೆ ಅಂತಂದಟ್ರೀಕಿ ಆಯ್ತು ತಗೋ ಅಂತಂತೀನಿ. ಇದು ನೋಡ್ರಿ, ಇವಾಗ ಈ ರೀತಿ ಕಾಣಿಸತ್ತೈತಲ್ರಿ. ಇದು ಮಸಾಲೆ ಹತ್ತಿಲಾಗತ್ತೆ. ನೀವು ಒಂದು 5 ರಿಂದ 10 ನಿಮಿಷ ಏನು ಮಾಡಬೇಕಪ್ಪ ಅಂತಂದ್ರೆ, ಕ್ರಿಸ್ಪಿ ಆಗೋ ಮಟ್ಟ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ಬಿಡ್ಬೇಕು ರೀ. ಮತ್ತು ಬ್ರೌನ್ ಕಲರ್ ಅಂತ ಹತ್ತು ಮಟ ಬಿಡಬಾರ್ದು ರೀ. ಸ್ವಲ್ಪ ಬ್ರೌನ್ ಕಲರಿಗೆ ಬರ್ಬೇಕು, ಅಲ್ಲಿವರೆಗೂ ಬಿಡ್ಬೇಕು ರೀ. ಇದು ಅಂದ್ರೆ ಏನಪ್ಪ ಅಂತಂದ್ರೆ ಕ್ರಿಸ್ಪಿ ಹಾಕವ್ರಿ. ಕ್ರಿಸ್ಪಿಯಾಗಿ ನಮ್ಮ ಗೋಬಿ ಬರ್ತಾವ್ರಿ ನಮಗೆ. ಹಾಗಾಗಿ ಈ ರೀತಿ ಬಡ್ಕೋಬೇಕು ರೀ. ಇದು ಯಾಕಪ್ಪ ಅಂತಂದ್ರೆ ಒಂದಕ್ಕೊಂದು ಹತ್ಕೊಂಡ್ಬಿಡ್ತಿದಾವಲ್ರಿ, ಹಾಗಾಗಿ ಈ ರೀತಿ ಮಾಡ್ತಾ ನಮ್ಮೆಲ್ಲ ಗೋಬಿನ ನಾವು ಡ್ರೈ ಮಾಡ್ಕೊಂಬಿಡೋಣ್ರಿ. ಇವಾಗ ನಾನು ಸ್ವಲ್ಪ ಅದಕ್ಕೇನು ಮಸಾಲೆ ಗೋಬಿ ಮಾಡ್ಕೊಳಕ್ಕೆ ಏನೋ ಜಾಸ್ತಿ ಯೂಸ್ ಮಾಡತ್ತಿಲ್ಲ ರೀ. ಇದು ಉದ್ದಿನ ಉಳ್ಳಾಗಡ್ಡಿ ಆಮೇಲೆ ಕ್ಯಾಬೇಜ್ ಉದ್ದಿಗೆ ಹಚ್ಕೊಂಡೀನಿ. ಇಲ್ಲೇ ಒಂದು ಬಾಳಿಗೆ ಹಾಕಿಟ್ಟೇನಿ, ಇದ್ರೊಳಗೆ ಮಾಡಿಬಿಡ್ತೀನಿ. ಅದೆಲ್ಲ ಹತ್ಕೊಂಡಿರ್ತೈತಲ್ರಿ, ಈ ರೀತಿ ಎಲ್ಲ ಬಿಡ್ಸಾತಾಡ್ರಿ ಅದರ್ಶಿ. ಇವಾಗ ನಮ್ದು ಡ್ರೈ ಗೋಬಿ ರೆಡಿ ಆಯ್ತು ನೋಡ್ರಿ. ಡ್ರೈ ಗೋಬಿ ಎಲ್ಲ ಇದು ರೆಸ್ಟೋರೆಂಟ್ ಸ್ಟೈಲ್. ಅದು ನಾವು ಇದಕ್ಕೇನು ಜಾಸ್ತಿ ಸಾಸ್ ಏನು ಯೂಸ್ ಮಾಡಿಲ್ರಿ. ಅಷ್ಟೇ ಕ್ಯಾಬೇಜ್ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿರಿ. ಸೂಪರಾಗೈತೆ ರೀ, ಸೂಪರಾಗೈತೆ ಟೇಸ್ಟ್ ಅಂಕಾರ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ.